ಎಲ್ಲೋ ಒಂದು ಕಡೆ ಈಗ ವೈಲ್ಡ್ ಕಾರ್ಡ್ ಎಂಟ್ರಿಗಳಾಗಿ ಬಂದಿರೋ ರಜತ್ ಮತ್ತು ಚೈತ್ರ ಅವರನ್ನು ನೋಡಿದಾಗ ರಜತ್ ಅಶ್ವಿನಿ ಮ್ಯಾಮ್ ಜೊತೆ ಕಾಳಗಕ್ಕೆ ನಿಂತ್ಕೊಳ್ಳೋದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಬಕಪಕ್ಷಿ ಥರ ಅಂತ ಅನ್ನಿಸ್ತಿದೆ. ಅದನ್ನು ನೀವು ಕೂಡ ಮೇ ಬಿ ನೋಡಿರ್ತೀರಾ ಅಂತ ಅನಿಸುತ್ತೆ, ನೋಟಿಸ್ ಮಾಡಿರ್ತೀರಾ ಅಂತ ಅನಿಸುತ್ತೆ. ನಿಮಗೂ ಕೂಡ ಅದೇ ಥರ ಅನ್ನಿಸ್ತಾ, ಅದರ್ವೈಸ್ ಇಲ್ಲ ಅವ್ರು ಆ್ಯಸ್ ಇಟ್ ಈಸ್ ಹಾಗೆ ಇದ್ದಾರೆ ಅಂತ ಅನ್ನಿಸ್ತಿದೆಯಾ? ಐ ಫೀಲ್ ಅವ್ರೇನೋ ಪರ್ಸನಲಿ ಟಾರ್ಗೆಟ್ ಮಾಡಬೇಕು ಅಂತ ಬಂದಿದ್ದಾರೆ ಅಂತ ಅನ್ಸಲ್ಲ. ಬಟ್ ಅದೇ ಎಲ್ಲೋ ಅವ್ರ ಜೊತೆ ಮೇ ಬಿ ಫೈಟ್ ಮಾಡಬೇಕೋ ಇಲ್ಲಾಂದರೆ ಅವ್ರನ್ನೆಲ್ಲೋ ಟ್ರಿಗರ್ ಮಾಡಬೇಕು ಅಂತ ಮೇ ಬಿ ಟ್ರೈ ಮಾಡ್ತಿರ್ಬೋದೇನೋ. ಯಾಕಂದ್ರೆ ಒಂದು 2-3 ಸಿಚುವೇಶನ್ ನಂಗೆ ಅನ್ನಿಸ್ತು. ಯಾಕಂದ್ರೆ ಜೊತೆ ಅವ್ರು ಮಾತಾಡೋ ನೆಸೆಸಿಟಿನೇ ಇರಲಿಲ್ಲ ಅಲ್ಲಿ. ಅಶ್ವಿನಿ ಅವ್ರು ಮಾತಾಡಿದ್ರು ಅಂತ ಮಾತ್ರ ಅವ್ರು ಇನ್ವಾಲ್ವ್ ಆಗದಿದ್ರು ಬಂದು ಮಾತಾಡಿದ್ರು ಅಂತ ನನಗೆ ಅನ್ನಿಸ್ತು. ಸೊ ಮೇ ಬಿ ಈವನ್ ಮೊನ್ನೆನೂ ಕೂಡ ರಘು ಅವರು ಒಂದು ಮಾತು ಹೇಳ್ತಾರೆ, ಅದೇ ಈ ಆಲೂಗೆಡ್ಡೆ ಇದ್ರ ಬಗ್ಗೆ. ಸೊ ಅವಾಗ ಹೇಳ್ತಾರೆ, ಒಂದು ವರ್ಡ್ ಯೂಸ್ ಮಾಡ್ತಾರೆ, ಅದನ್ನು ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ, ಅದನ್ನು ರಜತ್ ಒಂದು 10 ಟೈಮ್ಸ್ ಯೂಸ್ ಮಾಡ್ತಾರೆ. ಬಟ್ ಅಶ್ವಿನಿ ಅವರು ಈಗ ನಾನು ಸಮಯ ಸರಿ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಅವ್ನು ಬೇಕು ಅಂತಲೇ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಿದ್ದಾರೆ ಅಂತ ಕಾರಣಕ್ಕೆ ಅಶ್ವಿನಿ ಅವರು ಸುಮ್ಮನೆ ಆಗ್ತಾರೆ. ಮತ್ತು ಯಾರು ಕೂಡ ಮನೇಲಿ ಕಾವ್ಯ ಬಿಟ್ಟರೆ ಅದನ್ನು ಬಂದು ಕರೆಕ್ಟ್ ಅಲ್ವಾ ಅವ್ರು ಕೇಳ್ತಿರೋದು ಅಂತ ಹೇಳ್ತಾರೆ ಬಿಟ್ಟರು ಆ ವರ್ಡ್ ಬಗ್ಗೆ ಯಾರು ಕೂಡ ಮಾತಾಡಲ್ಲ. ಈವನ್ ಸುದೀಪ್ ಸರ್ ಕೂಡ ವೀಕೆಂಡಲ್ಲಿ ಪ್ರಶ್ನೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಆ ವರ್ಡ್ ಬಗ್ಗೆ ಸುದೀಪ್ ಸರ್ ಕೂಡ ಪ್ರಶ್ನೆ ಮಾಡಲ್ಲ. ಮ್ಯಾಮ್ ಇವಾಗ ಆ ಸಿಚುವೇಶನಲ್ಲಿ ನಾನು ಪ್ರೇಕ್ಷಕನಾಗೇ ಇದ್ದೆ. ಇವಾಗ ನೀವು ಹೇಗೆ ನೋಡಿದ್ರು ನಾನು ಅದನ್ನು ಪ್ರೇಕ್ಷಕನಾಗೇ ನೋಡ್ತಾ ಇದ್ದೆ. ಸೊ ಅವ್ರು ಏನಕ್ಕೆ ಮಾಡಿದ್ರು, ಯಾಕೆ ಮಾಡಿದ್ರು ಅಂತ ನನಗೂ ಇನ್ನೂ ಕನ್ಫ್ಯೂಷನ್ ಎಲ್ಲ ಇದೆ. ಸೊ ನನಗೆ ಗೊತ್ತಿಲ್ಲದೆ ಇದ್ದಾಗ ಐ ಕಾಂಟ್ ಜಡ್ಜ್ ಆನೆಸ್ಟ್ಲಿ ಯಾಕೆ ಮಾಡಿದ್ರು ಅಂತ. ನಿಮ್ಗೇನು ಅನ್ಸುತ್ತೋ ನನಗೂ ಅದೇ ಅನ್ನಿಸ್ತಾ ಇದೆ, ಅದಂತೂ ಕನ್ಫರ್ಮ್. ತಪ್ಪು ಅಂತ ಅನ್ನಿಸ್ತಿದ್ಯಾ? ಅಫ್ಕೋರ್ಸ್ ಮ್ಯಾಮ್, ಇಲ್ಲಿ ಏನಾಗುತ್ತೆ ಅಂತಂದರೆ ನಮ್ಗೆ ಎಲ್ರಿಗೂ ಒಂದೊಂದು ವರ್ಡ್ಸ್ ಬರುತ್ತಲ್ವ. ನಾವೆಲ್ಲರೂ ಆದಷ್ಟು ಕಂಟ್ರೋಲ್ ಮಾಡಿಕೊಂಡು ಏನೂ ಮಾತಾಡ್ದಿಲ್ಲ. ಎಸ್ಪೆಷಲಿ ನಾನು ಎಷ್ಟು 10 ವಾರಗಳ ಕಾಲ ತಲೆಯಲ್ಲಿ ಏನು ಮಾತಾಡ್ತೀವಿ ಅನ್ನೋದು ಇದ್ದೇ ಇರುತ್ತಲ್ವ. ನಾವು ಕಾಮನ್ನಾಗಿ ಯೂಸ್ ಮಾಡೋ ವರ್ಡ್ಸ್ ಹೋಗಲೇ, ನಿಮ್ಮ ಅಜ್ಜಿ, ಗೂಬೆ, ಅದು ದೀಸ್ ಆರ್ ಆಲ್ ಸ್ಮಾಲ್ ವರ್ಡ್ಸ್. ಬಟ್ ಆದರೂ ಅಲ್ಲಿ ಯೂಸ್ ಮಾಡಲ್ಲ ನಾವು, ಯಾಕಂದರೆ ಇಟ್ಸ್ ಅ ಬಿಗ್ ಪ್ಲ್ಯಾಟ್ಫಾರ್ಮ್. ಆದಷ್ಟು ಕಂಟ್ರೋಲ್ ಆಗಿರ್ತೀವಿ ನಾವು. ಎಲ್ಲೋ ಒಂದು ಕಡೆ ಯೂಸ್ ಮಾಡಿದಾಗ ನನಗೂ ಸರಿ ಅನಿಸಿಲ್ಲ. ಯಾಕಂದರೆ ನಾವೆಲ್ಲ ಕಂಟ್ರೋಲ್ ಮಾಡಿದ್ದಾಗ ಎಸ್ಪೆಷಲಿ ಒಬ್ಬರನ್ನ ನಾವು ಮೆಚೋರ್ ಆಗಿ ನೋಡಿದಾಗ, ವೆರಿ ಮೆಚೋರ್ ಪರ್ಸನ್, ತುಂಬ ಒಂದು ಗತ್ತಲಿದೆ ಅಂತಂದಾಗ ಮೇ ಬಿ ಹಿ ಶುಡಂಟ್ ಹ್ಯಾವ್ ಡನ್ ಇಟ್. ಎಲ್ಲೋ ಒಂದು ಕಡೆ ಈಗ ವೈಲ್ಡ್ ಕಾರ್ಡ್ ಎಂಟ್ರಿಗಳಾಗಿ ಬಂದಿರೋ ರಜತ್ ಮತ್ತು ಚೈತ್ರ ಅವರನ್ನು ನೋಡಿದಾಗ ರಜತ್ ಅಶ್ವಿನಿ ಮ್ಯಾಮ್ ಜೊತೆ ಕಾಳಗಕ್ಕೆ ನಿಂತ್ಕೊಳ್ಳೋದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಬಕಪಕ್ಷಿ ಥರ ಅಂತ ಅನ್ನಿಸ್ತಿದೆ. ಅದನ್ನು ನೀವು ಕೂಡ ಮೇ ಬಿ ನೋಡಿರ್ತೀರಾ ಅಂತ ಅನಿಸುತ್ತೆ, ನೋಟಿಸ್ ಮಾಡಿರ್ತೀರಾ ಅಂತ ಅನಿಸುತ್ತೆ. ನಿಮಗೂ ಕೂಡ ಅದೇ ಥರ ಅನ್ನಿಸ್ತಾ, ಅದರ್ವೈಸ್ ಇಲ್ಲ ಅವ್ರು ಆ್ಯಸ್ ಇಟ್ ಈಸ್ ಹಾಗೆ ಇದ್ದಾರೆ ಅಂತ ಅನ್ನಿಸ್ತಿದೆಯಾ? ಐ ಫೀಲ್ ಅವ್ರೇನೋ ಪರ್ಸನಲಿ ಟಾರ್ಗೆಟ್ ಮಾಡಬೇಕು ಅಂತ ಬಂದಿದ್ದಾರೆ ಅಂತ ಅನ್ಸಲ್ಲ. ಬಟ್ ಅದೇ ಎಲ್ಲೋ ಅವ್ರ ಜೊತೆ ಮೇ ಬಿ ಫೈಟ್ ಮಾಡಬೇಕೋ ಇಲ್ಲಾಂದರೆ ಅವ್ರನ್ನೆಲ್ಲೋ ಟ್ರಿಗರ್ ಮಾಡಬೇಕು ಅಂತ ಮೇ ಬಿ ಟ್ರೈ ಮಾಡ್ತಿರ್ಬೋದೇನೋ. ಯಾಕಂದ್ರೆ ಒಂದು 2-3 ಸಿಚುವೇಶನ್ ನಂಗೆ ಅನ್ನಿಸ್ತು. ಯಾಕಂದ್ರೆ ಜೊತೆ ಅವ್ರು ಮಾತಾಡೋ ನೆಸೆಸಿಟಿನೇ ಇರಲಿಲ್ಲ ಅಲ್ಲಿ. ಅಶ್ವಿನಿ ಅವ್ರು ಮಾತಾಡಿದ್ರು ಅಂತ ಮಾತ್ರ ಅವ್ರು ಇನ್ವಾಲ್ವ್ ಆಗದಿದ್ರು ಬಂದು ಮಾತಾಡಿದ್ರು ಅಂತ ನನಗೆ ಅನ್ನಿಸ್ತು. ಸೊ ಮೇ ಬಿ ಈವನ್ ಮೊನ್ನೆನೂ ಕೂಡ ರಘು ಅವರು ಒಂದು ಮಾತು ಹೇಳ್ತಾರೆ, ಅದೇ ಈ ಆಲೂಗೆಡ್ಡೆ ಇದ್ರ ಬಗ್ಗೆ. ಸೊ ಅವಾಗ ಹೇಳ್ತಾರೆ, ಒಂದು ವರ್ಡ್ ಯೂಸ್ ಮಾಡ್ತಾರೆ, ಅದನ್ನು ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ, ಅದನ್ನು ರಜತ್ ಒಂದು 10 ಟೈಮ್ಸ್ ಯೂಸ್ ಮಾಡ್ತಾರೆ. ಬಟ್ ಅಶ್ವಿನಿ ಅವರು ಈಗ ನಾನು ಸಮಯ ಸರಿ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಅವ್ನು ಬೇಕು ಅಂತಲೇ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಿದ್ದಾರೆ ಅಂತ ಕಾರಣಕ್ಕೆ ಅಶ್ವಿನಿ ಅವರು ಸುಮ್ಮನೆ ಆಗ್ತಾರೆ. ಮತ್ತು ಯಾರು ಕೂಡ ಮನೇಲಿ ಕಾವ್ಯ ಬಿಟ್ಟರೆ ಅದನ್ನು ಬಂದು ಕರೆಕ್ಟ್ ಅಲ್ವಾ ಅವ್ರು ಕೇಳ್ತಿರೋದು ಅಂತ ಹೇಳ್ತಾರೆ ಬಿಟ್ಟರು ಆ ವರ್ಡ್ ಬಗ್ಗೆ ಯಾರು ಕೂಡ ಮಾತಾಡಲ್ಲ. ಈವನ್ ಸುದೀಪ್ ಸರ್ ಕೂಡ ವೀಕೆಂಡಲ್ಲಿ ಪ್ರಶ್ನೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಆ ವರ್ಡ್ ಬಗ್ಗೆ ಸುದೀಪ್ ಸರ್ ಕೂಡ ಪ್ರಶ್ನೆ ಮಾಡಲ್ಲ. ಮ್ಯಾಮ್ ಇವಾಗ ಆ ಸಿಚುವೇಶನಲ್ಲಿ ನಾನು ಪ್ರೇಕ್ಷಕನಾಗೇ ಇದ್ದೆ. ಇವಾಗ ನೀವು ಹೇಗೆ ನೋಡಿದ್ರು ನಾನು ಅದನ್ನು ಪ್ರೇಕ್ಷಕನಾಗೇ ನೋಡ್ತಾ ಇದ್ದೆ. ಸೊ ಅವ್ರು ಏನಕ್ಕೆ ಮಾಡಿದ್ರು, ಯಾಕೆ ಮಾಡಿದ್ರು ಅಂತ ನನಗೂ ಇನ್ನೂ ಕನ್ಫ್ಯೂಷನ್ ಎಲ್ಲ ಇದೆ. ಸೊ ನನಗೆ ಗೊತ್ತಿಲ್ಲದೆ ಇದ್ದಾಗ ಐ ಕಾಂಟ್ ಜಡ್ಜ್ ಆನೆಸ್ಟ್ಲಿ ಯಾಕೆ ಮಾಡಿದ್ರು ಅಂತ. ನಿಮ್ಗೇನು ಅನ್ಸುತ್ತೋ ನನಗೂ ಅದೇ ಅನ್ನಿಸ್ತಾ ಇದೆ, ಅದಂತೂ ಕನ್ಫರ್ಮ್. ತಪ್ಪು ಅಂತ ಅನ್ನಿಸ್ತಿದೆಯಾ? ಅಫ್ಕೋರ್ಸ್ ಮ್ಯಾಮ್, ಇಲ್ಲಿ ಏನಾಗುತ್ತೆ ಅಂತಂದರೆ ನಮ್ಗೆ ಎಲ್ರಿಗೂ ಒಂದೊಂದು ವರ್ಡ್ಸ್ ಬರುತ್ತಲ್ವ. ನಾವೆಲ್ಲರೂ ಆದಷ್ಟು ಕಂಟ್ರೋಲ್ ಮಾಡಿಕೊಂಡು ಏನೂ ಮಾತಾಡ್ದಿಲ್ಲ. ಎಸ್ಪೆಷಲಿ ನಾನು ಎಷ್ಟು 10 ವಾರಗಳ ಕಾಲ ತಲೆಯಲ್ಲಿ ಏನು ಮಾತಾಡ್ತೀವಿ ಅನ್ನೋದು ಇದ್ದೇ ಇರುತ್ತಲ್ವ. ನಾವು ಕಾಮನ್ನಾಗಿ ಯೂಸ್ ಮಾಡೋ ವರ್ಡ್ಸ್ ಹೋಗಲೇ, ನಿಮ್ಮ ಅಜ್ಜಿ, ಗೂಬೆ, ಅದು ದೀಸ್ ಆರ್ ಆಲ್ ಸ್ಮಾಲ್ ವರ್ಡ್ಸ್. ಬಟ್ ಆದರೂ ಅಲ್ಲಿ ಯೂಸ್ ಮಾಡಲ್ಲ ನಾವು, ಯಾಕಂದರೆ ಇಟ್ಸ್ ಅ ಬಿಗ್ ಪ್ಲ್ಯಾಟ್ಫಾರ್ಮ್. ಆದಷ್ಟು ಕಂಟ್ರೋಲ್ ಆಗಿರ್ತೀವಿ ನಾವು. ಎಲ್ಲೋ ಒಂದು ಕಡೆ ಯೂಸ್ ಮಾಡಿದಾಗ ನನಗೂ ಸರಿ ಅನಿಸಿಲ್ಲ. ಯಾಕಂದರೆ ನಾವೆಲ್ಲ ಕಂಟ್ರೋಲ್ ಮಾಡಿದ್ದಾಗ ಎಸ್ಪೆಷಲಿ ಒಬ್ಬರನ್ನ ನಾವು ಮೆಚೋರ್ ಆಗಿ ನೋಡಿದಾಗ, ವೆರಿ ಮೆಚೋರ್ ಪರ್ಸನ್, ತುಂಬ ಒಂದು ಗತ್ತಲಿದೆ ಅಂತಂದಾಗ ಮೇ ಬಿ ಹಿ ಶುಡಂಟ್ ಹ್ಯಾವ್ ಡನ್ ಇಟ್.